ಸ್ನೇಹಿತರೆ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಮೈಸೂರಿಗೆ ಬಂದಿನಿ, ಅಂದರೆ ವೈರಿಂಗ್ ಮಾಡಿಬಿಟ್ಟು ಹೋಗಿದ್ದೆ. ಈಗ ಸ್ವಿಚ್ ಪ್ಲೇಟನ್ನು ಹಾಕಬೇಕು. ಓಕೆ, ಸೊ ಫೈನಲ್ ಹಂತಕ್ಕೆ ಬಂದಿದೆ. ಸೊ ಎಲ್ಲ ಸ್ವಿಚ್ ಪ್ಲೇಟನ್ನು ಸುಧಾ ಲೀಸ್ಟ್ ಮಾಡ್ಕೊಂಡಿದ್ದೆ, ಅಸೆಂಬಲ್ ಮಾಡಿದ್ದೀನಿ. ಓಕೆ, ಫಸ್ಟು ಏನು ಮಾಡಬೇಕಂದ್ರೆ ನಮಗೆ ಎಷ್ಟು ಸ್ವಿಚ್ ಬೇಕಾಗುತ್ತೆ, ಎಷ್ಟು ಸಾಕೆಟ್ ಬೇಕಾಗುತ್ತೆ ಅನ್ನೋದನ್ನು ಫಸ್ಟು ಲೀಸ್ಟ್ ಮಾಡ್ಕೊಬೇಕಾಗತ್ತೆ. ಲೀಸ್ಟ್ ಮಾಡಿಕೊಂಡು ನಮ್ಗೆ ಬೇಕಾದ ಐಟಮನ್ನು, ಸೊ ಯಾವ ಕಂಪ್ನಿದು ಬೇಕು, ಕಸ್ಟಮರ್ ಯಾವ ಕಂಪ್ನಿದು ಹೇಳ್ತಾರೆ ಆ ಕಂಪ್ನಿದನ್ನು ತೊಗೊಬಂದು ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಫಸ್ಟ್ ಏನು ಮಾಡಬೇಕಂದ್ರೆ ಕೂತ್ಕೊಂಡು ಎಷ್ಟು ಸಾಕೆಟ್ ಇದೆ ಅನ್ನೋದನ್ನು ರೆಡಿ ಮಾಡ್ಕೊಬೇಕಾಗತ್ತೆ. ನೋಡಿ ಈ ಥರ. ಸೊ ಫಸ್ಟು ಪ್ರತಿಯೊಂದನ್ನು ರೆಡಿ ಮಾಡ್ಕೊಬೇಕಾಗತ್ತೆ. ಓಕೆನಾ? ರೆಡಿ ಮಾಡಿಕೊಂಡು ಸ್ವಿಚ್ಚು ಸಾಕೆಟು ಅಸೆಂಬಲ್ ಮಾಡ್ಕೊಂಡಾಗ ಆವಾಗ ಬೇಗ ಕೆಲಸ ಈಸಿ ಆಗಿಬಿಡುತ್ತೆ, ಬೇಗ ಆಗುತ್ತೆ. ನೋಡಿ ಈ ಥರ. ಇದು ಫಸ್ಟ್ ಫ್ಲೋರ್ಗೆ ಓಕೆ, ಎಲ್ಲ ಸ್ವಿಚ್ಚು ಸಾಕೆಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಒಂದೊಂದೇ ಎಲ್ಲ ಜೋಡಣೆನ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ಏನಾಗುತ್ತೆ, ಬೇಗ ಕೆಲಸ ಆಗುತ್ತೆ. ಸಪೋಸು ಅಲ್ಲಿದೆ ತೆಗೆದುಕೊಂಡು ಒಂದು ಸಾಕೆಟ್ಗೆ ಅಲ್ಲೇ ರೆಡಿ ಮಾಡ್ಕೊಳ್ಳೋದ್ರೆ ಏನಾಗುತ್ತೆ, ಟೈಮ್ ಆಗಿಬಿಡುತ್ತೆ. ಈಗ ಏನಿದೆ ಗ್ರೌಂಡ್ ಫ್ಲೋರ್ ಏನಿದೆ, ಗ್ರೌಂಡ್ ಫ್ಲೋರು ಫುಲ್ಲು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆನಾ? ರೆಡಿ ಮಾಡ್ಕೊಂಡಾದ್ಮೇಲೆ ನೋಡಿ ಇದೇನು ಮಾಡಿದ್ದೀನಿ, ಬಾಕ್ಸ್ಗಳೆಲ್ಲ ಒಂದು ಕಡೆಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಗಲೀಜು ಹಾಕ್ಬಾರ್ದು ಅಂದ್ಬಿಟ್ಟು ಒಂದು ಡಬ್ಬಿಗೆ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಸ್ವಿಚ್ ಪ್ಲೇಟ್ ಹಾಕ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಲೈಟೆಲ್ಲ ಆನ್ ಮಾಡಿ ಆಮೇಲೆ ಏನು ಮಾಡಬೇಕಂದ್ರೆ ಪ್ಲೇಟನ್ನು ಹಾಕಬೇಕು. ಸಪೋಸ್ ಏನಾಗ್ತದೆ, ಲೈಟ್ ಆನ್ ಮಾಡಿದ್ದೀನಿ ಪ್ಲೇಟ್ ಹಾಕ್ಬಿಟ್ಟ ಅಂದರೆ ಮತ್ತೆ ಡಬಲ್ ಸಲ ಬಿಚ್ಚಬೇಕಾಗುತ್ತೆ. ಆ ಕೆಲಸ ಇರಬಾರ್ದು. ಫಸ್ಟು ಸ್ವಿಚ್ ಪ್ಲೇಟ್ ಹಾಕೋಬೇಕು, ಲೈಟ್ ಹಾಕೋಬೇಕು, ಆಮೇಲೆ ಪ್ಲೇಟನ್ನು ಹಾಕಬೇಕು. ಅವಾಗ ಏನೋ ಪ್ರಾಬ್ಲಮ್ಸ್ ಇದ್ರೂ ಸಾರ್ಟ್ ಔಟ್ ಮಾಡ್ಕೋಬೋದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸಾರ್ಟ್ ಔಟ್ ಮಾಡೋದಕ್ಕಾಗೋದಿಲ್ಲ, ಮತ್ತೆ ಪ್ಲೇಟನ್ನು ಬಿಚ್ಚಬೇಕಾಗತ್ತೆ. ಸೊ ಈಗ ಫಸ್ಟು ಅಸೆಂಬಲ್ ಮಾಡ್ಕೊಬೇಕು. ಅಸೆಂಬಲ್ ಆದಮೇಲೆ ಪ್ಲೇಟನ್ನು ಕೂಡಿಸ್ಬೇಕು. ಕೂಡಿಸಾದ್ಮೇಲೆ ಎಲ್ಲ ಕಡೆ ಲೈಟನ್ನು ಹಾಕಬೇಕು. ಲೈಟನ್ನು ಆದಮೇಲೆ ಓಕೆ, ಎಲ್ಲ ಶಾರ್ಟ್ ಔಟ್ ಇದೆ, ಯಾವುದು ಶಾರ್ಟ್ ಇಲ್ಲ, ಯಾವುದು ಪ್ರಾಬ್ಲಮ್ಸ್ ಇಲ್ಲ ಅಂದಮೇಲೆ ಆಮೇಲೆ ಪ್ಲೇಟನ್ನು ಹಾಕಬೇಕು. ಆವಾಗ ಡಬಲ್ಸಲ್ಲಿ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಫುಲ್ಲು ಫಸ್ಟಿಂದ ಲಾಸ್ಟ್ ಗಂಟ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.